ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಇವತ್ತು ಕೋರ್ಟ್ ಅಲ್ಲಿ ದರ್ಶನ್ ಹಾಗೇನೆ ಪವಿತ್ರ ಬಂದಿದ್ರು. ಇಬ್ರು ಕೂಡ ಮುಖಾಮುಖಿ ಆಗಿದ್ದಾರೆ. ಬಹಳಷ್ಟು ಕುತೂಹಲ ಇತ್ತು. ಮತ್ತೆ ಇವರಿಬ್ರು ಮುಖಾಮುಖಿ ಆದಂತ ಸಂದರ್ಭದಲ್ಲಿ ಆ ಸ್ನೇಹವನ್ನ ಮುಂದುವರಿಸ್ತಾರಾ, ಇಬ್ಬರ ಪ್ರತಿಕ್ರಿಯೆ ಯಾವ ತರ ಇರುತ್ತೆ ಅಂತ ಹೇಳಿ ನಟ ದರ್ಶನ್ ನೋಡ್ತಾ ಇದ್ದಂಗೆ ಕೋರ್ಟ್ನ ಹಾಲ್ ನಲ್ಲಿ ಪವಿತ್ರ ಗೌಡ ಭಾವುಕರಾಗಿದ್ದಾರೆ. ದರ್ಶನ್ ಜೊತೆಯಲ್ಲಿ ಮಾತನಾಡಿದ್ದಾರೆ ಪವಿತ್ರ ಗೌಡ ಅಂತ ಮಾಹಿತಿ ಇದೆ. ಪವಿತ್ರ ಗೌಡ ಬೆನ್ನು ತಟ್ಟಿ ಮಾತನಾಡಿಸಿದ್ದಾರೆ ದರ್ಶನ್. ಭುಜದ ಮೇಲೆ ಕೈ ಹಾಕಿ ಮಾತಾಡಿದ್ದಾರೆ ದರ್ಶನ್ ಮಾತನಾಡುವಾಗ ಪವಿತ್ರ ಗೌಡ ಭಾವುಕರಾದ್ರಂತೆ. ಬೆನ್ನೋವು ಹೆಂಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಪವಿತ್ರ ಕೇಳಿದಾಗ ಪರವಾಗಿಲ್ಲ, ಸುಧಾರಿಸ್ತಾ ಇದೆ ಅಂತ ದರ್ಶನ್ ಹೇಳಿದ್ದಾರಂತೆ. ಇನ್ನು ಕೋರ್ಟ್ ಹಾಲ್ ನಿಂದ ಜೊತೆಯಲ್ಲೇ ಹೊರಟಿದ್ದಾರೆ ದರ್ಶನ್ ಪವಿತ್ರ. ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಸೆಷನ್ಸ್ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಇವತ್ತು CCH 57ರ ಕೋರ್ಟ್ ನಲ್ಲಿ ಚಾರ್ಜ್ ಫ್ರೇಮ್ಗೆ ಅಂತ ಹೇಳಿ ದಿನಾಂಕ ನಿಗದಿಯಾಗಿತ್ತು. ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಇವತ್ತು ಜಡ್ಜ್ ಮುಂದೆ ಹಾಜರಾಗಿದ್ರು. 25ಕ್ಕೆ ಫೆಬ್ರವರಿಗೆ ಈಗ ದಿನಾಂಕ ನಿಗದಿ ಆಗಿದೆ. ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳ ಮೇಲೆ ವಾದ ಪ್ರತಿವಾದ ನಡೀತಾ ಹೋಗುತ್ತೆ. ಆದ್ರೆ ಇವತ್ತಿನ ಹೈಲೈಟ್ ಅಂತಂದ್ರೆ ದರ್ಶನ್ ಮತ್ತೆ ಪವಿತ್ರ ಫೇಸ್ ಟು ಫೇಸ್ ಆಗಿದ್ದು ಮತ್ತೆ ಅವರ ರಿಯಾಕ್ಷನ್ಗಳು, ಅವ್ರು ಮಾತಾಡ್ಸಿದ್ದಾರೆ. ಇನ್ನು ಟೆಂಪಲ್ ರನ್ಗೆ ಮುಂದಾಗಿದ್ದಾರೆ ಪವಿತ್ರ ಗೌಡ. ಹೊರ ರಾಜ್ಯಗಳ ದೇಗುಲಗಳಿಗೆ ತೆರಳೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ಕೋರ್ಟ್ನಿಂದ ಒಂದು ಅವಕಾಶವನ್ನ ಕೇಳಿದ್ದಾರೆ. ಇದಕ್ಕೆ ಕೋರ್ಟ್ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ 1 ತಿಂಗಳ ಅವಕಾಶವನ್ನ ಪವಿತ್ರ ಗೌಡ ಕೋರಿದ್ದಾರೆ. ಹೊರ ರಾಜ್ಯಕ್ಕೆ ತೆರಳೋದಕ್ಕೆ ಅವಕಾಶಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. 57ನೇ CCH ಕೋರ್ಟ್ ಮುಂದೆ ಪವಿತ್ರ ಈ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಪವಿತ್ರ ಗೌಡ ಈ ಬಗ್ಗೆ. ಈಗ ಫೆಬ್ರವರಿ 25ಕ್ಕೆ ವಿಚಾರಣೆಯ ದಿನಾಂಕವನ್ನ ಕೋರ್ಟ್ ನಿಗದಿ ಮಾಡಿದೆ ಚಾರ್ಜ್ ಫ್ರೇಮ್ ಅನ್ನ ಮಾಡೋದಕ್ಕೆ. ಈ ಹಂತದಲ್ಲಿ 1 ತಿಂಗಳು ತನಗೆ ಅವಕಾಶ ಮಾಡಿಕೊಡ್ಬೇಕು, ಬೇರೆ ರಾಜ್ಯಕ್ಕೆ ಹೋಗೋದಕ್ಕೆ ಕೋರ್ಟ್ ಪರ್ಮಿಷನ್ ಅನ್ನ ಕೊಡಬೇಕು ಅಂತ ಹೇಳಿ ಅನುಮತಿಯನ್ನ ಕೇಳಿದ್ದಾರೆ ಪವಿತ್ರ ಗೌಡ. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕೂಡ ಕೋರ್ಟ್ಗೆ ಹಾಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಬಹಳ ತಿಂಗಳ ಕುತೂಹಲ ಇದು. ಪವಿತ್ರ ಗೌಡ ಮತ್ತೆ ದರ್ಶನ್ ಮುಖಾಮುಖಿ ಆದಾಗ ಅವರ ಪ್ರತಿಕ್ರಿಯೆಗಳು ಹೆಂಗಿರುತ್ತೆ ಅಂತ ಕೋರ್ಟ್ ಹಾಲ್ ನಲ್ಲಿ ಇವತ್ತು ಆ ಸೀನ್ ಕ್ರಿಯೇಟ್ ಆಗಿತ್ತು. ಏನಿತ್ತು ಇಬ್ಬರ ರಿಯಾಕ್ಷನ್ಸ್, ಮತ್ತೆ ಪವಿತ್ರ ಏನ್ ಮನವಿ ಮಾಡ್ಕೊಂಡಿದ್ದಾರೆ, 1 ತಿಂಗಳು ಯಾಕೆ ಅವಕಾಶ ಬೇಕು ಅಂತ ಕೇಳ್ತಾ ಇದ್ದಾರೆ. ಸಿದ್ಧತಾ ಶೆಟ್ಟಿ, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳ ಚಾರ್ಜ್ ಫ್ರೇಮ್ ಇವತ್ತು 57ನೇ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಇತ್ತು. ಅದೇ ರೀತಿಯಾಗಿ ಇವತ್ತು ಎಲ್ಲ ಆರೋಪಿಗಳು ಇವತ್ತು ದಿನಾಂಕ ನಿಗದಿಯಾದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರಾಗಿದ್ರು. ಆದ್ರೆ ಇಲ್ಲಿ ಒಂದು ಪ್ರಮುಖವಾದಂತಹ ವಿಚಾರ ಅಂದ್ರೆ ಇಲ್ಲಿ ಕುತೂಹಲ ಸಾಕಷ್ಟು ಇದ್ದಂತದ್ದು, ಇಲ್ಲಿ ಮುಖಾಮುಖಿ ಆಗ್ತಾ ಇರುವಂತಹ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರು ಕೂಡ ಮಾತಾಡ್ತಾರ ಇಲ್ವಾ, ಅವರ ಒಂದು ಹಾವಭಾವ ಹೇಗಿರುತ್ತೆ ಅನ್ನೋದು ಬಹಳ ಕುತೂಹಲ ಇತ್ತು. ಅದೇ ರೀತಿಯಾಗಿ ಪವಿತ್ರ ಗೌಡ ಕೋರ್ಟ್ ಹಾಲ್ಗೆ ಮೊದಲೇ ಬಂದು ಕಾಯ್ತಾ ಇದ್ರು. ಬಾಗಿಲ ಬಳಿ ಕೂತ್ಕೊಂಡು ಅಲ್ಲಿ ದರ್ಶನ್ ಬರ್ತಾರಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ನೋಡ್ತಾ ಇದ್ರು. ಆದ್ರೆ ಇದೇ ಸಂದರ್ಭದಲ್ಲಿ ದರ್ಶನ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ, ಅಂದ್ರೆ ಕೋರ್ಟ್ ಹಾಲ್ಗೆ ಒಳಗಡೆ ಬರ್ತಾ ಇದ್ದಂತೆ ದರ್ಶನ್ ಬರ್ತಾ ಇದ್ದಂತೆ ಪವಿತ್ರ ಗೌಡ ಎದ್ದು ನಿಂತು ಅವರ ಬಗ್ಗೆ ಅಂದ್ರೆ ದರ್ಶನ್ ನೋಡ್ತಾ ಇದ್ದಂತೆ ತುಂಬಾ ಭಾವುಕರಾಗಿ ಪವಿತ್ರ ಗೌಡ ಇದ್ದಂತದ್ದು. ಆ ಸಂದರ್ಭದಲ್ಲಿ ಮಾತನಾಡಿಸುವ ಒಂದು ಪ್ರಯತ್ನವನ್ನ ಕೂಡ ಮುಂದಾಗಿದ್ರು. ಆದ್ರೆ ಆ ಸಂದರ್ಭದಲ್ಲಿ ದರ್ಶನ್ ಮಾತನಾಡಿರಲಿಲ್ಲ. ಆದ್ರೆ ಆ ಬಳಿಕ ಪವಿತ್ರ ಗೌಡ ನೋಡ್ತಾ ಇದ್ದಂತೆ ಆ ಬಳಿಕ ಹತ್ರ ಓದಿ ಅವರ ನಂತರ ಬೆನ್ನು ತಟ್ಟಿ ಅವರನ್ನ ಸಮಾಧಾನ ಮಾಡಿರುವಂತಹ ಒಂದು ಪ್ರಸಂಗ ಕೋರ್ಟ್ ಹಾಲಲ್ಲಿ ನಡೆದಿತ್ತು. ಆ ನಂತರ ಅವರ ಪಕ್ಕದಲ್ಲೇ ಸನಿಹದಲ್ಲೇ ಈ ಪವಿತ್ರ ಗೌಡ ನಿಂತ್ಕೊಳ್ಳುವಂತದ್ದು. ಅಂದ್ರೆ ಈ ಸಂದರ್ಭದಲ್ಲಿ ಸಾಕಷ್ಟು ಎಮೋಷನಲ್ ಆಗಿದ್ದಂತದ್ದು ಪವಿತ್ರ ಗೌಡ. ಯಾಕಂದ್ರೆ 3 ತಿಂಗಳ ಅವಧಿಯಲ್ಲಿ ಅಂದ್ರೆ ಒಟ್ಟಾರೆಯಾಗಿ ಪ್ರಕರಣ ದಾಖಲಾದಂತಹ ನಂತರ ಅಂದ್ರೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಆ ನಂತರ ಇಬ್ರು ಕೂಡ ಕಾಂಟ್ಯಾಕ್ಟ್ ಇರಲಿಲ್ಲ. ಆ ಬಳಿಕ ಇಬ್ರು ಪ್ರತ್ಯೇಕವಾಗಿ ಮತ್ತೆ ಜೈಲಲ್ಲಿದ್ದ ಸಂದರ್ಭದಲ್ಲೂ ಕೂಡ ತಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ದರ್ಶನ್ ಅನ್ನೋ ರೀತಿಯಲ್ಲಿ ಕೂಡ ಮಾನಸಿಕವಾಗಿ ಕುಗ್ಗಿದ್ರು. ಆ ಬಳಿಕ ದರ್ಶನ್ ಒಂದು ಬಳ್ಳಾರಿ ಜೈಲಿಗೆ ಆಗಿರ್ಬೋದು, ಅನಂತರ ಮೆಡಿಕಲ್ ಗ್ರೌಂಡ್ ಅಲ್ಲಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಅನಂತರ ಹೊರಗಡೆ ಬಂದ್ರು. ಆಮೇಲೆ ರೆಗ್ಯುಲರ್ ಬೇಲ್ ಸಿಕ್ತು. ಆ ಬಳಿಕ ಪವಿತ್ರ ಗೌಡಗೂ ಕೂಡ ರೆಗ್ಯುಲರ್ ಬೇಲ್ ಸಿಕ್ತು. ಆದ್ರೆ ಇಷ್ಟು ದಿನವರೆಗೂ ಕೂಡ ಅವರಿಬ್ರು ಕೂಡ ಮುಖಾಮುಖಿ ಆಗಿರಲಿಲ್ಲ, ಇಬ್ರು ಕೂಡ ಮಾತನಾಡಿರಲಿಲ್ಲ. ಹೀಗಾಗಿ ಇವತ್ತಿಬ್ರು ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಮಾತಾಡ್ತಾರ ಇಲ್ವಾ ಅನ್ನೋ ಒಂದು ಕುತೂಹಲ ಕೂಡ ಇತ್ತು. ಅದೇ ರೀತಿಯಾಗಿ ಕೋರ್ಟ್ ಹಾಲ್ ಒಳಗಡೆ ಏನಂದ್ರೆ ಕೇವಲ ವಿತಿನ್ ಸೆಕೆಂಡ್ಗಳಲ್ಲಿ ಅವರು ಇಬ್ರು ಕೂಡ ಅಲ್ಲಿ ಮುಖಾಮುಖಿ ಆಗಿದ್ದಂತದ್ದು, ಮತ್ತೆ ಬೆನ್ನು ತಟ್ಟಿ ಸಮಾಧಾನ ಮಾಡಿ ಏನು ದರ್ಶನ್ ಕೂಡ ಸಂತೈಸಿರುವಂತದ್ದು. ಮತ್ತೆ ಆ ಬಳಿಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಒಳಗಡೆ ಅಂದ್ರೆ ಪ್ರತಿಯೊಬ್ಬ ಹಾಜರಾತಿ ವಿಚಾರಕ್ಕೆ ಎಲ್ಲರೂ ಕೂಡ ಆರೋಪಿಗಳ ಪ್ರತಿ A1 A2 ಆರೋಪಿಗಳನ್ನ ಹೆಸರು ಕರೆದ್ರು. ಎಲ್ಲರೂ ಕೂಡ ಅಲ್ಲಿ 17 ಮಂದಿ ಆರೋಪಿಗಳು ಕೂಡ ಅದರಲ್ಲಿ ಹಾಜರಾಗಿದ್ರು. ಆ ಬಳಿಕ 25ನೇ ತಾರೀಕು ಫೆಬ್ರವರಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಅವತ್ತು ಚಾರ್ಜ್ ಫ್ರೇಮ್ ನ ಇದು ಏನು ಪ್ರೊಸೀಜರ್ ಏನಿರುತ್ತೆ ಪ್ರಾರಂಭ ಆಗುತ್ತೆ. ಆ ಬಳಿಕ
ಆ ನಂತರ ಅದು ಟ್ರಯಲ್ಗೆ ಟ್ರಯಲ್ ಕೋರ್ಟ್ ಏನಿದೆ ಅದು ನಂತರ ಮುಂದಾಗುವಂಥದ್ದು. ಆದ್ರೆ ಇದೇ ಒಂದು ಅರ್ಜಿ ವಿಚಾರಣೆಗೆ ಸಂದರ್ಭದಲ್ಲಿ ಕೂಡ ಪವಿತ್ರ ಗೌಡ ಪರ ವಕೀಲರು ಕೂಡ ಒಂದು ಅರ್ಜಿಯನ್ನ ಹಾಕೊಂಡ್ರು. 1 ತಿಂಗಳ ಕಾಲ ಅವಕಾಶವನ್ನ ಕೊಡಬೇಕು, ಬೆಂಗಳೂರನ್ನ ಬಿಟ್ಟು ಹೋಗೋದಕ್ಕೆ ದೇವಾಲಯಗಳಿಗೆ ಹೋಗಬೇಕಾಗಿದೆ, ಹೀಗಾಗಿ ಅನುಮತಿ ಬೇಕು ಅಂತೇಳಿ ಈಗ ಒಂದು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಯಾಕಂದ್ರೆ ಆರೋಪಿಗಳು ಯಾವ್ಯಾವ ವ್ಯಾಪ್ತಿಯಲ್ಲಿ ಇರ್ತಾರೆ ಅವರು ಕೂಡ ಬೆಂಗಳೂರು ಬಿಟ್ಟು ಹೋಗುವಂತಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಆದೇಶ ಇದೆ, ಷರತ್ತು ಕೂಡ ಇರುವಂತದ್ದು. ಹೀಗಾಗಿ ಈಗ 1 ತಿಂಗಳ ಕಾಲಾವಕಾಶವನ್ನ ಕೋರ್ಕೊಂಡು ಪವಿತ್ರ ಗೌಡ ಪರ ವಕೀಲರು 57ನೇ CCH ಕೋರ್ಟ್ ಅಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ. ಅದು ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ಅರ್ಜಿ ವಿಚಾರಣೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟಾರೆ ಎಲ್ಲಾ 17 ಮಂದಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳು ಕೂಡ ಖುದ್ದಾಗಿ ಹಾಜರಾಗಿದ್ರು. ಹಾಜರಾತಿಯಲ್ಲಿ ಅವರು ಕೂಡ ಸಕ್ರಿಯವಾಗಿದ್ರು. ಆ ಬಳಿಕ ಈ ಒಂದು ಕೋರ್ಟ್ ಹಾಲ್ ಪ್ರಸಂಗದಲ್ಲಿ ಇವರಿಬ್ಬರು ಮುಖಾಮುಖಿಯಾಗಿದ್ದು, ಆ ಬಳಿಕ ನೇರವಾಗಿ ಆ ಪವಿತ್ರ ಗೌಡರನ್ನ ಸಮಾಧಾನ ಪಡಿಸಿ ಸಂತೈಸುವಂತ ಕೆಲಸವನ್ನ ನಟ ದರ್ಶನ್ ಮಾಡಿರುವಂತದ್ದು. ಆ ಒಂದು ಬೆಳವಣಿಗೆ ಕೋರ್ಟ್ ಅಲ್ಲಿ ಇವತ್ತು ನಡೆದಿರುವಂತದ್ದು. ಶರ್ಮಿತಾ ಶೆಟ್ಟಿ. ಗಂಗಾಧರ್, ಈ ಮಧ್ಯದಲ್ಲಿ ತುಂಬಾ ಜನ ಆರೋಪಿಗಳು ದರ್ಶನ್ ಹೆಸರಿಗೋಸ್ಕರ ಈ ಕೊಲೆ ಪ್ರಕರಣದಲ್ಲಿ ಪಾಲ್ಗೊಳ್ತಾರೆ, ಕೈ ಜೋಡ್ಸಕ್ ಬಂದಿರ್ತಾರೆ. ಅದಾದ್ಮೇಲೆ ಜಾಮೀನು ಪ್ರಕ್ರಿಯೆ ನಡೆಸೋದಕ್ಕೆ ಅಂದ್ರೆ ಲಾಯರ್ಗೆ ಫೀಸ್ ಕೊಡೋದಕ್ಕಾಗ್ಲಿ ಅಥವಾ ಶ್ಯೂರಿಟಿಗೆ ಹಣ ಕೊಡೋದಕ್ಕಾಗ್ಲಿ ಅವ್ರ ಹತ್ರ ಹಣ ಇರೋದಿಲ್ಲ, ಆರ್ಥಿಕವಾಗಿ ಅಷ್ಟರ ಮಟ್ಟಿಗೆ ಪರದಾಟವನ್ನ ಪಡ್ತಿರ್ತಾರೆ. ಸೊ ಅಂತಹ ಆರೋಪಿಗಳು ಯಾರಾದ್ರೂ ದರ್ಶನ್ ಹತ್ರ ಹೆಲ್ಪ್ ಕೇಳಿದೇನಾದ್ರೂ ಪ್ರಸಂಗ ಅದೇನಾದ್ರೂ ನಡೀತಾ ಕೋರ್ಟ್ ಹಾಲಲ್ಲಿ? ಖಂಡಿತವಾಗಿಯೂ ಶ್ರೀಮಂತ ಶೆಟ್ಟಿ, ಯಾಕಂದ್ರೆ ಅದರಲ್ಲಿ ಕಿಡ್ನಾಪ್ ಮಾಡ್ತಂತಾರಾಗಿರ್ಬೋದು, ಅದರಲ್ಲಿ ಜಗದೀಶ್, ಅನುಕುಮಾರ್ ಸೇರಿದಂತೆ ಉಳಿದ ಆರೋಪಿಗಳೇನಿದ್ರು ಅದರಲ್ಲಿ ಆರೋಪಿಗಳೆಲ್ಲರೂ ಕೂಡ ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಪರಸ್ಪರ ಮಾತನಾಡುವಂತ ಪ್ರಸಂಗ ಕೂಡ ನಡೀತು. ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಗಳನ್ನು ಕೂಡ ಮಾತನಾಡಿರಬಹುದು. ಯಾಕಂದ್ರೆ ಶ್ಯೂರಿಟಿ ಪ್ರಕ್ರಿಯೆಗಳು ಮುಗಿದಿದೆ, ಮತ್ತೆ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ. ಮುಂದಿನ ಅವರ ಸಹಾಯಕ್ಕೋಸ್ಕರ ಅವ್ರಿಗೆ ಬೇಕಾದಂತ ಒಂದು ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿಕೊಂಡಿರಬಹುದು. ಆದ್ರೆ ಕಣ್ಮುಂದೆ ಯಾವುದೇ ರೀತಿಯಾದಂತಹ ಒಂದು ಬೆಳವಣಿಗೆ ನಡೆದಿಲ್ಲ. ಆದ್ರೆ ಆ ಕೋರ್ಟ್ ಹಾಲ್ ಮುಂಭಾಗದಲ್ಲಿ ಎಲ್ಲಾ ಆರೋಪಿಗಳು ಕೂಡ ಕುಳಿತುಕೊಂಡು ಪರಸ್ಪರ ಮಾತುಕತೆ ಮಾಡುವಂತದ್ದು, ಮತ್ತೆ ಕೋರ್ಟ್ ಹಾಲ್ನ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಪ್ರದೂಷ್ ಆಗಿರ್ಬೋದು, ಅನುಕುಮಾರ್ ಆಗಿರ್ಬೋದು, ಮತ್ತೆ ವಿನಯ್ ಆಗಿರ್ಬೋದು, ಮತ್ತೆ ಜಗದೀಶ್ ಆಗಿರ್ಬೋದು, ಈ ಎಲ್ಲ ಆರೋಪಿಗಳು ಕೂಡ ಪರಸ್ಪರ ಅವರು ಮಾತನಾಡುವಂತ ಒಂದು ವಿಜುವಲೈಸ್ ಕೂಡ ಸಿಕ್ಕಿರುವಂತದ್ದು. ಈ ಮೂಲಕವಾಗಿ ಯಾರ್ಯಾರಿಗೆ ಏನು ಸಮಸ್ಯೆಗಳಾಗಿದೆ ಅಂದ್ರೆ ಎಲ್ಲರೂ ಈ ಒಟ್ಟಾರೆಯಾಗಿ ನೋಡೋದಾದ್ರೆ ಪರಸ್ಪರ ಒಬ್ಬೊಬ್ರು ಕಾಂಟ್ಯಾಕ್ಟ್ ಇರುವಂತದ್ದು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಈ ಒಂದು ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಮುಂದಿನ ಕೋರ್ಟ್ ಅಂದ್ರೆ ಚಾರ್ಜ್ ಶೀಟ್ ಕೂಡ ಆಗೋಗಿರುವಂತದ್ದು. ಈಗ ಮುಂದಿನ ಟ್ರಯಲ್ ವಿಚಾರಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಾಜರಾಗುವಂತ ಪ್ರಕ್ರಿಯೆಯಲ್ಲಿ ನೋಡುತ್ತೆ, ಒಬ್ಬೊಬ್ಬರು ಸಂಪರ್ಕದಲ್ಲಿದ್ದಾರೆ. ಮುಂದೆ ಈ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳ ಒಂದು ಚಲನವಲನ ಬಗ್ಗೆ ಕೂಡ ನಿಗಾ ವಹಿಸಿರ್ತಾರೆ. ಆದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಈ ರೆಗ್ಯುಲರ್ ಬೇಲ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೂಡ ಈಗ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರೆ ಅದು ತ್ವರಿತಗತಿಯಲ್ಲಿ ಮುಂದಿನ ವಾರ ವಿಚಾರಣೆ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ನೋಡಬೇಕಾಗುತ್ತೆ. ಅದು ಒಟ್ಟಾರೆಯಾಗಿ ಇವತ್ತಿನ ಒಂದು 17 ಮಂದಿ ಆರೋಪಿಗಳು ಏನು ಕೋರ್ಟ್ ಹಾಲ್ ಬಂದಿದ್ರು ಎಲ್ಲರೂ ಕೂಡ ಪರಸ್ಪರ ಮಾತನಾಡುವಂತದ್ದು, ಜೊತೆಯಲ್ಲಿದ್ದಂಥದ್ದು. ಮತ್ತೆ ಅದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಮತ್ತೆ ನಟ ದರ್ಶನ್ ಕೂಡ ಕೋರ್ಟ್ ಹಾಲ್ನ ಒಳಗಡೆ ಅವರು ಮಾತನಾಡಿ ಅವರನ್ನೇ ಪರಸ್ಪರ ಸಮಾಧಾನ ಮಾಡಿಸಿಕೊಂಡು ಸಂತೈಸುವಂತ ಒಂದು ವಿಚಾರ ಇತ್ತು. ಇವೆಲ್ಲ ಪ್ರಸಂಗ ಇವತ್ತು ನಡೆದಿರುವಂತದ್ದು. ಶಮಿತಾ ಶೆಟ್ಟಿ. ಫೈನ್. ಈಗ ದರ್ಶನ್ ಸಿನಿಮಾ ಕರಿಯರ್ ದೃಷ್ಟಿಯಿಂದ ನೋಡೋದಾದ್ರೆ ನಿಧಾನವಾಗಿ ಅವರು ಈ ಡಬ್ಬಿಂಗ್ ಇರ್ಬೋದು ಅಥವಾ ಸಿನಿಮಾ ಶೂಟಿಂಗ್ ನಲ್ಲಿ ಫೆಬ್ರವರಿ ನಂತರ ತೊಡಗಿಸ್ಕೊಳ್ತಾರೆ ಅಂತೆಲ್ಲ ಇನ್ಫಾರ್ಮೇಶನ್ಗಳಿಗೆ ಏನ್ ಸಿಗ್ತಾ ಇತ್ತು. ಸೊ ಆ ವಿಷಯವಾಗಿ ಇವಾಗ ಶೂಟಿಂಗ್ ಇನ್ನು ಪೆಂಡಿಂಗ್ ಇರೋದ್ರಿಂದ ಡೆವಿಲ್ ಶೂಟಿಂಗ್, ಸೊ ಆ ವಿಷಯವಾಗಿ ಪರ್ಮಿಷನ್ಗೆ ಏನಾದರೂ ಬೇಕು ಅಂತ ಹೇಳಿ ಹೊರ ದೇಶಕ್ಕೆ ಹೋಗೋದು ಅಥವಾ ಹೊರ ರಾಜ್ಯಕ್ಕೆ ಹೋಗೋದು, ಅದ್ರ ಬಗ್ಗೆ ಏನಾದ್ರು ಅರ್ಜಿ ಹಾಕೊಳ್ಳುವಂತ ಚಾನ್ಸಸ್ ಈಗ ಸದ್ಯದ ಮಟ್ಟಿಗೆ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಗೆ ಅಂದ್ರೆ ಅವರೇನು ತಮ್ಮ ಸಿನಿಮಾ ಇದರಲ್ಲಿ ತೊಡಸ್ಕೊಳ್ಬೇಕು ಅನ್ನೋದು ಅರ್ಜಿಯನ್ನು ಹಾಕುವಂತ ಒಂದು ವಿಚಾರ ಏನಿದೆ ಅದು ಸದ್ಯದ ಮಟ್ಟಿಗೆ ಹಾಕೋದಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತು ನಟ ದರ್ಶನ್ಗೆ ಜಾಮೀನು ಸಿಕ್ಕಿರುವಂತದ್ದು ಮೆಡಿಕಲ್ ಗ್ರೌಂಡ್ ಮೇಲೆ, ಅದು ಮಧ್ಯಂತರ ಜಾಮೀನು ಸಿಕ್ಕಿರುವಂತದ್ದು. ಅದೇ ಒಂದು ಬೇಸ್ ಅಲ್ಲಿ ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ. ಆದ್ರೆ ಈಗ ಕೇವಲ ಇನ್ನೂ ಕೂಡ ಸರ್ಜರಿ ಕೂಡ ಆಗಿಲ್ಲ. ಇದೇ ಒಂದು ಹಂತದಲ್ಲಿ ಒಂದು ವೇಳೆ ನಾನು ಸಿನಿಮಾದಲ್ಲಿ ಭಾಗಿಯಾಗಬೇಕು ಅಂತೇಳಿ ಅರ್ಜಿ ಹಾಕಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನೇ ಪ್ರಶ್ನೆ ಮಾಡಿ ಅದನ್ನ ಚಾಲೆಂಜ್ ಮಾಡುವಂತ ವಿಚಾರಗಳು ಕೂಡ ಅದು ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈಗ ಫಿಸಿಯೋಥೆರಪಿ ಮೂಲಕ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇರುವಂತದ್ದು. ಬಳ್ಳಾರಿ ಜಿಲ್ಲೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ BJS ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಓಡಾಡುವಂತ ರೀತಿ ಯಾವ ರೀತಿ ಇತ್ತು, ಇವತ್ತು ಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ಅವರು ಓಡಾಡುವಂತದ್ದು ಕೂಡ ಕಂಡು ಬಂತು. ಆದ್ರೆ ಈ ಮೂಲಕ ಚಿಕಿತ್ಸೆ ಮೂಲಕ ಚೇತರಿಸಿಕೊಳ್ತಿರುವಂತಹ ದರ್ಶನ್ ಈಗ ಇನ್ನೂ ಕೂಡ ಸಮಯಾವಕಾಶ ಬೇಕಾಗುತ್ತೆ. ಅವರು ಫಾರ್ಮ್ ಹೌಸ್ ಅಲ್ಲಿ ಇರುವಂತದ್ದು ಆಗಿರ್ಬೋದು ಅಥವಾ ಅಲ್ಲಿ ಫಿಸಿಯೋಥೆರಪಿ ಮತ್ತೆ ಮುಂದೆ ಸರ್ಜರಿ ಮಾಡಿಸಿಕೊಳ್ಳುವಂತಹ ವಿಚಾರಗಳು ಅದನ್ನ ಕುಟುಂಬಸ್ಥರು ನಿರ್ಧಾರ ಮಾಡಬೇಕಾಗುತ್ತೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಡಬ್ಬಿಂಗ್ ವಿಚಾರ ಆಗಿರ್ಬೋದು ಅಥವಾ ಶೂಟಿಂಗ್ ಅಲ್ಲಿ ಭಾಗಿಯಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಹಾಕೊಳ್ಳುವಂತಹ ವಿಚಾರ ಅದು ಸದ್ಯದ ಮಟ್ಟಿಗೆ ಇಲ್ಲ ಅಂತ ವಕೀಲರು ಹೇಳ್ತಾ ಇರುವಂತದ್ದು. ಆದ್ರೆ ಮುಂದೆ ಏನು ಅವರು ಒಂದು ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡು ಅಥವಾ ತಮ್ಮ ವಕೀಲರ ಸಲಹೆಯನ್ನು ಪಡ್ಕೊಂಡು ಏನ್ ತೀರ್ಮಾನ ಕೈಗೊಳ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಜನವರಿ 1ನೇ ತಾರೀಕು ಅವರು ಡಬ್ಬಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಅದು
ಪ್ರೊಸೀಜರ್ ನಾರ್ಮಲ್ ಆಗಿ ಪ್ರತಿ ವರ್ಷ ಕೂಡ ಅವತ್ತು 1ನೇ ತಾರೀಕು ಕೊಡುವಂತದ್ದು ಅದು ಕಾಮನ್ ಅಂತೇಳಿ ಬೆಂಗಳೂರಲ್ಲಿ ಅದು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಕ್ರಿಯವಾಗಿ ಸಿನಿಮಾದಲ್ಲಿ ಇನ್ನು ಭಾಗಿಯಾಗುವಂತ ನಿಟ್ಟಿನಲ್ಲಿ ದರ್ಶನ್ ತಯಾರಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇನ್ನು ಸದ್ಯದ ಮಟ್ಟಿಗೆ ಈಗ ಆಲ್ರೆಡಿ ಮೈಸೂರಿಗೆ ಅವರು ಅವಕಾಶ 2 ವಾರಗಳ ಅವಕಾಶ ಏನಿದೆ ಅದು ಈಗಾಗಲೇ ಮುಗಿದಿದೆ. ಈಗ ಮುಂದೆ ಮತ್ತೆ ಮೈಸೂರಿಗೆ ಹೋಗಬೇಕು ಅಂತ ಕಾಲಾವಕಾಶ ಕೇಳುವಂತಹ ಸಾಧ್ಯತೆಗಳು ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಅವರು ಹೊರ ರಾಜ್ಯ ಹೊರ ಜಿಲ್ಲೆಗಳಿಗೆ ಹೋಗುವಂತಹ ಒಂದು ಅರ್ಜಿಯನ್ನು ಹಾಕೊಳ್ಳುವಂತಹ ಸಾಧ್ಯತೆಗಳಿದೆ. ಟ್ರೀಟ್ಮೆಂಟ್ ವಿಚಾರವನ್ನೇ ಪ್ರಸ್ತಾಪ ಮಾಡಿ, ಆದ್ರೆ ಸದ್ಯದ ಮಟ್ಟಿಗೆ ಸಿನಿಮಾ ಒಂದು ಸಕ್ರಿಯ ವಿಚಾರ, ಅದ್ರ ಭಾಗಿಯಾಗುವಂತಹ ಸಕ್ರಿಯ ವಿಚಾರಕ್ಕೆ ಸದ್ಯದ ಮಟ್ಟಿಗೆ ಅರ್ಜಿ ಹಾಕುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.